ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ಏನು ಟಾಪಿಕ್ ಬಗ್ಗೆ ನಾನು ಮಾತಾಡೋಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿ ಹೋಗಿರುತ್ತೆ. ತಮ್ಮನಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಹೌದು, ಇವಾಗ ಬೆಂಗಳೂರಲ್ಲಿ ಕೆಲವೊಂದು ಸ್ಟ್ರೀಟ್ಗಳು ಶಾಪಿಂಗ್ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಅದರಲ್ಲಿ ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಮಾತಾಡೋಕೆ ಹೊರಟಿರೋದು ಜಯನಗರ ಫೋರ್ತ್ ಬ್ಲಾಕ್ ಬಗ್ಗೆ. ಜಯನಗರ ಫೋರ್ತ್ ಬ್ಲಾಕ್ಗೆ ಏನಿಲ್ಲ ಅಂದ್ರೂ ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಪ್ರತಿ ಸಲನೂ ಹೋದಾಗ್ಲೂ ಹೊಸ ಹೊಸ ಕಲೆಕ್ಷನ್ ಇರುತ್ತೆ. ಬಜೆಟ್ ಫ್ರೆಂಡ್ಲಿ ಅಂತ ಫೀಲ್ ಆಗಿದೆ ನನಗೆ ಪರ್ಸ್ನಲಿ. ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ. ಈ ಸಲನೂ ಅಷ್ಟೇ, ನಾವು ಸಂಡೇ ಹೋಗಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್. ಒಳ್ಳೆ ಕಲೆಕ್ಷನ್ ಕೂಡ ಇತ್ತು. ಆಲ್ಸೋ ಬಜೆಟ್ ಫ್ರೆಂಡ್ಲಿ ಕ್ಲಾತ್ಸು, ಇಯರಿಂಗ್ಸು, ಸ್ಲಿಪ್ಪರ್ಸು, ಆಮೇಲೆ ಹೇರ್ ಬ್ಯಾಂಡ್ಸು, ಪ್ರತಿಯೊಂದು. ಈಗ ಹುಡುಗಿರಿಗೆ ಬೇಕಾಗಿರೋವಂಥ ಎಲ್ಲ ಜ್ಯುವೆಲರ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ಅವೈಲೇಬಲ್ ಇದೆ. ಬರೀ ಹುಡುಗಿರಿಗೆ ಮಾತ್ರ ಅಂತ ಅಲ್ಲ, ಬಾಯ್ಸಿಗೆ ಕೂಡ ಇದೆ. ಬಾಯ್ಸಿಗೆ ಏನೇನು ಜಯನಗರದಲ್ಲಿ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ದಿದ್ದು ಫ್ರೆಂಡ್ ಪಾಪುಗೆ, ಪುಟಾಣಿ ಪಾಪು, 1 ಮಂತ್ ಪಾಪುಗೆ ಡ್ರೆಸ್ನ ತರೋದಕ್ಕೆ. 1 ಮಂತ್ ಬೇಬಿಗೆ ಸ್ವಲ್ಪ ಡ್ರೆಸ್ಸಸ್ನ ಅಲ್ಲಿ ಹುಡ್ಕೋದು ಸ್ವಲ್ಪ ಕಷ್ಟ ಆಯಿತು. ಶಾಪ್ಗೆ ಹೋಗಿ ಹುಡ್ಕಿದ್ವಿ. ಪರ್ಟಿಕ್ಯುಲರ್ ಆಗಿ 1-2 ಅಂಗಡಿಯಲ್ಲಿ ಮಾತ್ರ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಆ ಕಲೆಕ್ಷನಲ್ಲಿ ಸೆಲೆಕ್ಟ್ ಮಾಡಿ ಒಂದನ್ನು ತೊಗೊಂಡು ಬಂದ್ವಿ. ಫಸ್ಟ್ ಯಾರಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಆಫೀಸ್ ವೇರ್ ಆರ್ ಫಂಕ್ಷನ್ ಏನಕ್ಕಾದರೂ ಅಷ್ಟೇ ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ಸಸ್ಗಳಾಗಿರ್ಬೋದು, ಅಥವಾ ಏನೇನು ನಿಮ್ಗೆ ಬೇಕಂತ ಅನಿಸುತ್ತೋ ಅದು ಸಿಗುತ್ತೆ. ಆ್ಯಕ್ಚುಲಿ ಆ ಥರ ಫೀಲಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದರೂ ಇನ್ಫಾರ್ಮೇಷನ್ನು ಯೂಸ್ ಆಗೋವಂಥದ್ದು ಏನಾದರೂ ನಿಮಗೆ ಸಿಕ್ಕಿದ್ದೇ ಹೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರ ವೀಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.